ಈ ಸಿನಿಮಾ ಹೀರೋ ಇದ್ದಾರೆ ಆದಿ ಸರ್. ದಯವಿಟ್ಟು ತಾವೆಲ್ಲರೂ ಈ ಚಾನಲ್ ಮೂಲಕ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಇವತ್ತು ಭಾಳಷ್ಟು ಒಳ್ಳೆ ಪ್ರಶಂಸೆ ಪಡ್ಕೊಂಡು ಸರ್. ಆಮೇಲೆ ಈ ಫಿಲಮಲ್ಲಿ ಏನು ಜನ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಎಕ್ಸ್ಪೆಕ್ಟ್ ಮಾಡೋದು ಯಾವಾಗ ಮುಂದೆ ಏನಾಗುತ್ತೋ ಅನ್ನೋದು ಕುತೂಹಲ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಗುರುಕುಲದ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ವಿತ್ ಇಂಡಿಯನ್ ಪೇಜಿಂದ ನಾನು ಒಂದು ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀನಿ. ಯಾರು ಸಿನಿಮಾ ಇರ್ಬೋದು ಅಂದರೆ ಆದಿ ಸರ್ದು ಟೆರರ್ ಅಂತ. ನಾನು ನೋಡೋಕೆ ಟೆರರ್ ಇದ್ದಂಗೆ ಇದ್ದೀನಿ, ಬಟ್ ನಿರ್ದೇಶಕ. ಬಟ್ ಆ ಸಿನಿಮಾ ಹೋಗಿ ನೋಡಿಕೊಂಡು ಬಂದು ನಾನು ರಿವ್ಯೂ ಮಾಡ್ತೀನಿ ನಿಮಗೋಸ್ಕರ. ಈಗ ವೀರೇಶ್ ಥಿಯೇಟರ್ ಹತ್ರ ಬಂದಿದ್ದೀವಿ. ಈಗ ನಾನು ನಿಮಗೆ ಸಿನಿಮಾ ನೋಡಿಬಿಟ್ಟು ನಾನು ನಿಮಗೆ ರಿವ್ಯೂ ಹೇಳ್ತೀನಿ. ಸರ್, ಮೂವಿ ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ನಮ್ಮ ಈಗ ಹೀರೋ ಇದ್ದಾರೆ, ಈ ಸಿನಿಮಾ ಹೀರೋ ಇದ್ದಾರೆ ಆದಿ ಸರ್. ಆ್ಯಕ್ಚುಲಿ ನಮ್ಮ ಚಾನಲ್ ಒಂದು ಸ್ವಲ್ಪ ಏನು ಹೇಳ್ತಾರೆ ಸರ್? ನಿಮ್ಮ ಚಾನಲ್ ಸರ್ ಟ್ರಾವೆಲರ್ ವಿತ್ ಇಂಡಿಯನ್ ಸರ್. ಟ್ರಾವೆಲರ್ ವಿತ್ ಇಂಡಿಯನ್ ಚಾನಲ್. ಟ್ರಾವೆಲರ್ ವಿತ್ ಇಂಡಿಯನ್ ಚಾನಲ್ ನೋಡ್ತಾ ಇವತ್ತು ನಿಮ್ಮ ಹೆಸರು ಸರ್ ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ. ತುಂಬ ಇಷ್ಟ. ದಯವಿಟ್ಟು ತಾವೆಲ್ಲರೂ ಈ ಚಾನಲ್ ಮೂಲಕ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಇವತ್ತು ಭಾಳಷ್ಟು ಒಳ್ಳೆ ಪ್ರಶಂಸೆ ಪಡ್ಕೊಂಡು ಒಳ್ಳೆ ರಿವ್ಯೂಸ್ ಬಂದಿದ್ದಾರೆ. ಎಲ್ಲ ಕಡೆ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬರ್ತಾ ಇದೆ. ಸೊ ಇದು ಪಕ್ಕ ಔಟ್ ಆ್ಯಂಡ್ ಕಮರ್ಷಿಯಲ್ ಮಾಸ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ದಯವಿಟ್ಟು ನೀವೆಲ್ಲರೂ ಸರ್. ಥ್ಯಾಂಕ್ ಯು ಸರ್. ಸರ್, ಆಮೇಲೆ ಈ ಫಿಲಮಲ್ಲಿ ಏನು ಜನ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಎಕ್ಸ್ಪೆಕ್ಟ್ ಮಾಡೋದು ಸರ್, ಸಸ್ಪೆನ್ಸ್ ಇತ್ತು ಸ್ವಲ್ಪ. ಯಾವಾಗ ಮುಂದೆ ಏನಾಗುತ್ತೋ ಅನ್ನೋದು ಕುತೂಹಲ ಇದೆ. ಅದರಲ್ಲೇ ಸಿನಿಮಾ ಅಂತ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ಯಾಕೆಂದರೆ ಭಾಳಷ್ಟು ಜನ ಹೇಳಿದ್ರು, ನನಗೆ ನಾನೆಲ್ಲ ಕೇಳಿಸ್ತಾರೆ. ಸಿನಿಮಾ ಹಿಂಗೆ ಮುಗಿಸುತ್ತೆ. ಆ ಸತ್ತಿಂದ ಹಿಡಿದು ಲಾಸ್ಟ್ ವರ್ಗು ಏನಾಗುತ್ತೆ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಸರ್. ಆಲ್ಮೋಸ್ಟ್ ಅದೇ ಇವತ್ತು ಜನಕ್ಕೆ ಎಲ್ಲ ಕಡೆ ಇಷ್ಟ ಆಗಿದೆ. ಹಾಯ್, ಟೆರರ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಖತ್ತಾಗಿತ್ತು. BGM ಮಾತ್ರ ಮಸ್ತ್ ಇತ್ತು. ಆದಿ ಸರ್ ಕ್ಯಾರೆಕ್ಟರ್ ಮಾತ್ರ ಸೂಪರ್ ಇತ್ತು. ನಿರ್ದೇಶಕರು ಫಸ್ಟ್ ಸಿನಿಮಾ ಸಖತ್ತಾಗಿ ಮಾಡಿದ್ದಾರೆ. ಫಸ್ಟ್ ಸಿನಿಮಾಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಸಿನಿಮಾ ಇಷ್ಟು ಸಖತ್ತಾಗಿ ಮಾಡ್ಬೋದು. ಬಟ್ ಸಿನಿಮಾ ನೋಡಿ ಎಲ್ಲರೂ, ಪ್ರತಿಯೊಂದು ಕ್ಯಾರೆಕ್ಟರ್ನೂ ಸಖತ್ತಾಗಿದೆ. ಐಟಮ್ ಸಾಂಗು ನೀವು ಕೇಳ್ತಾ ಇರ್ತೀರಲ್ಲ, ಐಟಮ್ ಸಾಂಗು ಆ ಥರ ಬಂದಿದೆ. ಏನು ಹೇಳೋದು, ತುಂಬ ಸಖತ್ತಾಗಿದೆ ಸಿನಿಮಾ. ನೀವು ನೋಡ್ಬಿಟ್ಟು ಆಮೇಲೆ ನನಗೆ ಹೇಳಿ ಮೆಸೇಜ್ ಮಾಡಿ ಇನ್ಬಾಕ್ಸಲ್ಲಿ. ಹಂಗೇನಾರು ಇತ್ತು ಅಂದರೆ ನನ್ನ ಕಡೆಯಿಂದನೇ ಟಿಕೆಟ್ ಬುಕ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಫಿಲಮ್ ಅಂತೂ ಈಗ ತಾನೇ ಜಸ್ಟ್ ಥಿಯೇಟ್ರಿಂದ ನೋಡ್ಕೊಂಬಂದೆ. ಚೆನ್ನಾಗಿತ್ತು ಮೂವಿ. ಫಸ್ಟ್ ಹಾಫು ಸೆಕೆಂಡ್ ಹಾಫು ಎಲ್ಲ ಚೆನ್ನಾಗಿತ್ತು. ಹಾಗೆ ಈಗ ತಾನೇ ಜಸ್ಟ್ ಹೀರೋನ ಮೀಟ್ ಮಾಡ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ತುಂಬ ಫ್ರೆಂಡ್ಲಿ ಆಗಿದ್ದರು. ಹಾಗೆ ಡೈಲಾಗ್ಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು. ಆ್ಯಕ್ಚುಲಿ ಫಿಲಮ್ ಹೆಂಗೆ ಅಂದರೆ ಬೇರೆ ಸಿನಿಮಾ ಬಗ್ಗೆ ಹೇಳಲ್ಲ, ಬೇರೆ ಸಿನಿಮಾ ಹೆಂಗಿರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಸಿನಿಮಾಲಿ ಮುಂದೆ ಹೋಗ್ತಾ ಏನಾಗುತ್ತೋ ಇದು ಹೆಂಗೆ ಹೊಡಿತಾನೋ, ಹೆಂಗೆ ಕೊಲೆ ಮಾಡ್ತಾನೋ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿತ್ತು ಈ ಒಂದು ಸಿನಿಮಾದಲ್ಲಿ. ಆ್ಯಕ್ಚುಲಿ ಆ ಥರ ಸ್ಟೋರಿ ಈ ಒಂದು ಸಿನಿಮಾದಲ್ಲಿತ್ತು. ಫಸ್ಟ್ ಹಾಫು ಚೆನ್ನಾಗಿತ್ತು. ಫಸ್ಟ್ ಹಾಫಲ್ಲಿ ಹೆಂಗೆ ಅವನು ಕೊಲೆ ಮಾಡ್ತಾನೆ, ಹೆಂಗೆ ಅವನು ಹೊಡಿತಾನೆ ಆ ಥರ ಇತ್ತು. ಹೋಗ್ತಾ ಇಂಟರ್ವಲ್ಸ್ ಆದಮೇಲೆ ಈಗ ಸೆಕೆಂಡ್ ಹಾಫಲ್ಲಿ ಆ್ಯಕ್ಚುಲಿ ಹೆಂಗೆ ಕೊಲೆ ಮಾಡ್ದ, ಹೆಂಗೆ ಒಳ್ಳೆಯವನಾದ ಅನ್ನೋದು ಈ ಒಂದು ಸಿನಿಮಾದಲ್ಲಿ ತೋರಿಸ್ಕೊಡ್ತಾರೆ. ಈ ಒಂದು ಸಿನಿಮಾದಲ್ಲಿ ಫ್ಯಾಮಿಲಿ ಬಾಂಡಿಂಗ್ ಹೋಯಿತು. ಆ್ಯಕ್ಚುಲಿ ಲವ್ ಸ್ಟೋರಿನೂ ಇತ್ತು, ಐಟಮ್ ಸಾಂಗ್ ಇತ್ತು. ನೀವು 3 ಮಿಕ್ಸ್ ಮಸಾಲ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿನಿಮಾ ನೋಡೋರು ಫಸ್ಟ್ ಹಾಫ್ ಆಗಲಿ, ನಾನು ಫಸ್ಟ್ ಹಾಫಲ್ಲಿ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಅಂತೂ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ನನಗೊಬ್ಬ ಫ್ರೆಂಡ್ ಅವನು ಅದೇ ಥರನೇ ಆ ಸಿನಿಮಾದಲ್ಲೂ ಆ ಥರ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಬಟ್ ತುಂಬ ಚೆನ್ನಾಗಿದೆ. ನೀವು ನೋಡಿ ಕಮೆಂಟ್ ಹಾಕಿ ಯಾವ ರೀತಿ ಇದೆ ಆ ಸಿನಿಮಾ ಅಂತ. ಆದಿ ಸರ್ನ ನೀವು ನೋಡಿರೋದು ಒಂದೇ, ಎಲ್ಲ ಫ್ರೇಮಲ್ಲೂ ಒಂದೇ ಥರ ನೋಡಿರ್ತಾರೆ. ಈ ಫ್ರೇಮ್ ಸಖತ್ತಾಗಿದೆ, ಡಿಫ್ರೆನ್ಸ್ ಸಿಗಿದೆ. ಒಂದೊಂದು ಸೀನು ಬಂದು ಇಂಟ್ರಡಕ್ಷನ್ ಸೀನ್ ಹಂಗೆ ತೋರಿಸಿದ್ದಾರೆ. ಸಖತ್ತಾಗಿದೆ ಮಾತ್ರ. ಡೈಲಾಗ್ ರೈಟ್ರು ಓಕೆ, ಡೈರೆಕ್ಟ್ರು ಓಕೆ, ಕ್ಯಾಮ್ರಾಮ್ಯಾನ್ ಅಂತೂ ಅಲ್ಟಿಮೇಟಾಗಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಸಿನಿಮಾ ಹೆಸರು ಟೆರರ್ ಅಂತ. ಇನ್ನೂ ಯಾರ್ಯಾರು ನೋಡಿಲ್ಲ ಬನ್ನಿ ನೋಡಿ, ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ನೋಡಿಲ್ಲ ಕಮೆಂಟ್ ಮಾಡಿ, ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.